ಈಗ ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ನಾನು ಡಾಕ್ಟ್ರ್ ಹತ್ರ ಹೋಗೋ ಉದ್ದೇಶ ಏನು? ಅವರು ನನ್ನ ಕಾಯಿಲೆಗೆ ಔಷಧಿ ಕೊಡಬೇಕು, ಅದಕ್ಕೆ ನಾನು ಫೀಸ್ ಕೊಡ್ತೀನಿ. ಸೇಮ್ ಥಿಂಗ್ ಗೋಸ್ ಫಾರ್ ಟೀಚರ್, ಲಾಯರ್, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್ ಏನಾದರೂ ಆಗಿರ್ಬೋದು. ನಾನು ಇದನ್ನು ಬುಕ್ ಮಾಡ್ತೀನಿ, ಅವನು ನನಗೆ ತಂದು ಕೊಡಬೇಕು. ಓಲಾ, ಊಬರ್, ನಾನು ಅವನಿಗೆ ದುಡ್ಡು ಕೊಡ್ತೀನಿ, ಅವ್ನು ನನಗೆ ಇಲ್ಲಿಂದ ಕರ್ಕೊಂಡೋಗಿ ನಾನು ಹೇಳಿದ ಜಾಗಕ್ಕೆ ಬಿಡಬೇಕು. ಅಷ್ಟೇ. ಕಾಮ್ ಸೆ ಕಾಮ್, ಮತ್ಲಬ್ ಸೆ ಮತ್ಲಬ್ ಅಲ್ವಾ? ಇವ್ರು ಯಾರದೇ ಪರ್ಸ್ನಲ್ ಲೈಫಲ್ಲಿ ನಮಗೆ ಆಸಕ್ತಿ ಇಲ್ಲ. ಒಂದು ವೇಳೆ ಆಟೋ ಡ್ರೈವರೋ ಅಥವಾ ತರಕಾರಿ ಅಂಗಡಿಯವರೋ ಅವರ ಪರ್ಸ್ನಲ್ ಲೈಫ್ ನಮ್ಮ ಹತ್ರ ಹೇಳ್ಕೊಳಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಗುರು, ನನಗೆ ಹಾಸ್ಕೊಂಡು ಓದ್ಕೊಳ್ಳೋ ಅಷ್ಟು ಬೇಜಾನಿದೆ, ನಂದೇ ಹರಿದು ಊರು ಬಾಗಿಲಾಗಿದೆ, ನಿಂದು ಬೇರೆನಾ ಅಂತೀವಿ. ನಾವು ಇಂಟ್ರೆಸ್ಟ್ ತೋರಿಸಲ್ಲ. ಅದೇ ರೀತಿ ದಿನ ಅಂಗಡಿಗೆ ಹೋದಾಗ ಅವ್ರು ಬೋರ್ ಮಾಡ್ತಾಯಿದ್ರೆ, ಅಮ್ಮ ಬೇಗ ಕೊಡಮ್ಮ ತರಕಾರಿ, ನಾನು ಕುಕ್ಕರ್ ಇಡಬೇಕು, ನನ್ನ ಗಂಡ ಬರ್ತಾನೆ ಒಂದು ಅರ್ಧ ಗಂಟೆಲಿ, ನಾನು ರೆಡಿ ಮಾಡಬೇಕೇನೋ, ಕೊಡು ಬೇಗ ಅಂತ ಹೇಳಿ ಜಾಗದಿಂದ ಎಸ್ಕೇಪ್ ಆಗ್ತೀವಿ. ಹೋಗೋದೇ ಇಲ್ಲ. ಅಯ್ಯೋ ಹೋದರೆ ಸಾಕಪ್ಪ, ಶುರು ಮಾಡಿಬಿಡ್ತಾಳೆ ಅವಳು ಗಂಡನ ಪುರಾಣ, ಬೇಡ ಅಂತ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ರಾಜಕಾರಣಿಗಳು, ಸ್ಪೋರ್ಟ್ಸು, ಫಿಲ್ಮ್ ಸ್ಟಾರ್ ವಿಷಯದಲ್ಲಿ ಮಾತ್ರ ನಾವು ಹಂಗೆ ಅನ್ನಲ್ಲ. ಅಯ್ಯೋ ಅದೇನೋ ಹೇಳ್ತಾರಲ್ಲ, ಹಿಂದೆಲ್ಲ ಬಾಯಿ ಅಂದಂಗೆ ವಿಪರೀತ ಆಸಕ್ತಿ, ವಿಪರೀತ ಕುತೂಹಲ ನಮ್ಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಬೇಕು. ನಮಗೆ ಯಾರ್ಯಾರನ್ನ ಮದುವೆ ಆಗಿದ್ದಾರೆ, ಯಾರ್ಯಾರ ಫ್ರೆಂಡು, ಯಾರ್ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಇತ್ಯಾದಿಗಳು. ಅಲ್ಲ, ಅವ್ನು ಸಿನಿಮಾ ದುಡ್ಡು ಕೊಟ್ಟೆ, ಅವ್ನು 3 ಅವರ್ ನನಗೆ ಒಳ್ಳೆ ಆ್ಯಕ್ಟಿಂಗ್ ಮೂಲಕ ಒಂದು ಒಳ್ಳೆ ಸಿನಿಮಾ ಕೊಟ್ಟ, ಖುಷಿ ಆಯಿತು, ಬಂದೆ. ಸೇಮ್ ಥಿಂಗ್ ಗೋಸ್ ಫಾರ್ ಕ್ರಿಕೆಟರ್ ಆ್ಯಂಡ್ ರಾಜಕಾರಣಿ. ನಮ್ಮ ಜನಪ್ರತಿನಿಧಿ, MLA, MP, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಾವು ಏನಕ್ಕೆ ಕಾರ್ಸ್ ಕಳಿಸ್ತೀವಿ? ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಲಿ, ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಇದೆ ಅದಾಗಲಿ. ರೋಡ್ ಇರ್ಬೋದು, ಗಾರ್ಬೇಜು, ನೀರಿನ ಸಮಸ್ಯೆ ಏನೇ ಇರ್ಬೋದು ನಿಮ್ಮ ಊರಲ್ಲಿ, ನಿಮ್ಮ ಹಳ್ಳಿಯಲ್ಲಿ, ಅದು ಸಾಲ್ವ್ ಮಾಡ್ಕೊಳ್ಳಿ ಅಂತ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ. ಮತ್ತು ಇದೊಂದು ಪಕ್ಷ ಅಧಿಕಾರಕ್ಕೆ ಬಂತು, ಅವರು ನಮಗೆ ಬೇಕಾಗಿರೋ ಲಾ ಫಾರ್ಮ್ ಮಾಡ್ತಾರೆ, ಏನೋ ಜನಹಿತಕಾರಿ ಕೆಲಸಗಳು ಮಾಡ್ತಾರೆ, ಒಳ್ಳೆ ಕರಪ್ಷನ್ ಫ್ರೀ ಗವರ್ನೆನ್ಸ್ ಕೊಡ್ತಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಅಂತ ಮಾತ್ರ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಲ್ವಾ? MLA, MP, ZP, TP ಇವ್ರುಗಳ ಪರ್ಸ್ನಲ್ ಲೈಫ್ ಕಟ್ಕೊಂಡು ನಮಗೇನು? ಓಟ್ ಹಾಕಿದ್ದೀನಾ, 4 ಜನಕ್ಕೆ ಒಳ್ಳೇದು ಮಾಡಿ ಹೋಗೋ ಗುರು. ನೀನು ಏನು ಮಾಡ್ತೀಯ, ಸಂಜೆಗೆ 8 ಗಂಟೆ ಆದಮೇಲೆ ಎಲ್ಲಿ ಹೋಗ್ತೀಯ ನನಗೆ ಬೇಕಾಗಿಲ್ಲ ಅನ್ನೋ ಮೆಂಟಾಲಿಟಿ ಯಾಕೆ ಬರೋಲ್ಲ ನಾವು? ಇವ್ರನ್ನ ಯಾಕೆ ನಾವು ದೇವ್ರ ಥರ ನೋಡ್ತೀವಿ? ಈ 3 ಕ್ಯಾಟಗರಿನ ಆಕಾಶದಿಂದ ಇಳಿದು ಬಂದಿದ್ದಾರೆ ಅವರು. ನಮ್ಮ ಥರ ಮನುಷ್ಯರಲ್ಲ. ಹೀಗೇ ಇರಬೇಕು, ಹಾಗೇ ಇರಬೇಕು, ಅದು ಮಾಡಬೇಕು, ಇದು ಮಾಡಬಾರ್ದು. ವೈ ಅನ್ನೆಸೆಸರಿ ಎಕ್ಸ್ಪೆಕ್ಟೇಷನ್ಸ್? ಓಟ್ ಹಾಕಿದ್ದೀನ, ಕೆಲಸ ಮಾಡಿ ಕಳಿಸ್ಕೊ ಅಷ್ಟೇ ಇರಬೇಕಲ್ವ ನಮ್ಮ ಆ್ಯಟಿಟ್ಯೂಡು. ಯಾಕೋ ತಮಿಳ್ನಾಡು ತೀರಾ ಕೆಸರೆರ್ಚಾಟ ಬೇಜಾರಾಗ್ತಾಯಿದೆ ಅಲ್ಲ?